ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚೆನ್ನೈಯಲ್ಲಿ ನಮ್ಮ ಬ್ರಾಂಚ್ ಇದೆ ಅಲ್ವಾ? ಲಾಸ್ಟ್ ಟೈಮ್ ಚಿಕ್ಕ ಇಶ್ಯೂ ಆದಾಗ ಜನರಲ್ ಎನ್ಕ್ವೈರಿಗೆ ಸ್ಟೇಷನಿಗೆ ಕರೆದಿದ್ರು. ಅದು ಸಾಲ್ವ್ ಆಗೋಯ್ತು. ಬಟ್ ಏನೋ ನಾರ್ಮಲ್ ನೋಟಿಸ್ ಸೆಂಡ್ ಮಾಡಿದ್ದಾರೆ ಅಷ್ಟೇ. ಅದನ್ನ ಮೀರಿ ಇನ್ನೇನೂ ಇಲ್ಲ. ನಂಬೋದಾ? ನಂಬೋದು. ನನಗಂತೂ ನಿನ್ನ ಮೇಲೆ ನಂಬಿಕೆ ಇಲ್ಲ. ಅಷ್ಟೊಂದು ಸಿಂಪಲ್ ಮ್ಯಾಟರ್ ಆಗಿದ್ರೆ ಮತ್ತೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡೆ? ನಾವ್ ರಿಸೀವ್ ಮಾಡ್ಕೊಂಡಿರೋ ಕವರ್ ಬಗ್ಗೆ ಚೆನ್ನಾಗಿ ಕವರ್ ಮಾಡಿ ಹೇಳ್ದೆ. ಅವನ ಆಫೀಸಿಗೆ ಸಂಬಂಧಪಟ್ಟ ವಿಷಯ ಅಂತ ಹೇಳಿದ್ನಲ್ಲ, ಇನ್ನು ಬಿಟ್ಬಿಡಿ. ಎಲ್ಲ ಬಿಟ್ಟು ಹೋಗ್ತಿರೋದಕ್ಕೇನೆ ಹೀಗೆ ಆಡ್ತಿರೋದು. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಇಲ್ವಲ್ಲ. ಮತ್ತೆ ಆ ಹಣೆ ಮೇಲೆ ಬೆವ್ರಿ ಯಾಕೆ? ನಂಗಿದು ಹೀಗೆ ಆಗಾಗ ಬೆವರ್ತಾ ಇರತ್ತೆ. ಶ್ರೀಕರ್, ನೀನು ಅವನಿ ರೂಮಲ್ಲಿ ಏನ್ ಮಾಡ್ತಿದ್ಯಾ? ಹೇಳು. ಇದಕ್ಕೂ ಕವರಿಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಏನು? ಅದು ಈ ಕವರ್ ಸಿಕ್ಕ ಮೇಲೆ ನಿನ್ನ ಹತ್ರ ಇಟ್ಕೊಂಡಿರೋ ಅವನಿ ಅಂತ ಕೊಟ್ಟಿದ್ದೆ. ಇವಾಗ ತಗೊಳ್ಳೋದಕ್ಕೆ ಬಂದೆ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಯಾಕೆ? ತಡವರ್ಸ್ದೇನೆ ಹೇಳಿದ್ದಕ್ಕೆ. ಭಾವ, ನಿನಗೆಲ್ಲ ಅನುಮಾನನೇ. ಆಯ್ತು ಸರಿ, ಇನ್ನೆಲ್ಲರೂ ಹೊರಡಿ. ಸಿಕ್ಕಾಕೊಂಡ್ವಿ ಅಂತ ಅನ್ನಿಸ್ತು ರೀ. ಇದು ನಮ್ಮ ಕೈಲಿರ್ಬೇಕಾದ್ರೆ ಒಬ್ರು ಕಂಡು ಹಿಡ್ದು ನಾವು ಸಿಕ್ಕಾಕೊಳ್ಳೋ ಹಾಗಿರ್ಬಾರ್ದು. ನಾವೇ ಇದನ್ನ ಬಯಲ್ ಮಾಡೋ ಹಾಗಿರ್ಬೇಕು. ತಗೋ, ಹುಷಾರು. ಟೀ ಬೇಕು ಅಂತ ಕೇಳ್ದ, ಎಲ್ಲಿಗೆ ಹೋದ? ಪೋಲಿಯೋ ಡ್ರಾಪ್ ಥರ 4 ಹನಿ ಸಿಕ್ತು. ಸ್ವಲ್ಪನೂ ವರ್ಕೌಟ್ ಆಗಲಿಲ್ಲ. ಸುಜಾತ ಹತ್ರ ದುಡ್ಡು ಕೇಳಿದೆ ಅಂದರೆ ಬಾಯಿಗೆ ಬಂದಂಗೆ ಬೈತಾಳೆ. ದೇವ್ರೆ, ಮೇಲಿಂದ ಒಂದು ಮೂಟೆ ಬಿಸಾಕ್ತೀಯಾ? ಸೌಮ್ಯ, ಸೌಮ್ಯ, ಏನಾಯ್ತು ಸೌಮ್ಯ? ಸೌಮ್ಯ, ಎದ್ದೇಳು. ಸೌಮ್ಯ, ಸೌಮ್ಯ, ಎದ್ದೇಳು. ಆಂಟಿ, ಆಂಟಿ, ಆಂಟಿ. ಏನಮ್ಮ,
ವಾಟರ್ ಏನಾದ್ರೂ ಬೇಕಿತ್ತಾ? ಇನ್ನು ಆಟ ಆಡೋದು ಮುಗ್ದಿಲ್ವಾ? ಸೌಮ್ಯ ಆಟಾಡ್ತಾ ಬಿದ್ದೋಗ್ಬಿಟ್ಲು ಆಂಟಿ. ಹೌದಾ? ನಡಿ. ಇವತ್ತು ಅತ್ತೆ ಮಾವ ಕೆಲಸ ಇದೆ ಅಂತ ಹೊರಗಡೆ ಹೋಗಿರೋದಕ್ಕೆ ಇವತ್ತು ಯಾವುದೇ ಗೋಳ್ ಇಲ್ದೇನೆ ಪ್ರಶಾಂತವಾಗಿ ಊಟ ಮಾಡಬಹುದು. ಅತ್ತೆ ಮಾವ ಇಲ್ಲ ಅಲ್ವಾ, ಅತಿ ವಿನಯ ಬೇಡ. ನೀನು ಬಂದ್ ಕುತ್ಕೋ ನಿಹಾರಿಕಾ. ಶ್ರೀಕರ್ ಅವರು ಹೊರಗಡೆ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಅವ್ರು ಬಂದ್ಮೇಲೆ ನಾವಿಬ್ರು ಸೇರಿ ತಿಂತೀವಿ. ನೀವು ಊಟ ಮಾಡಿ. ನಿನ್ ಜೊತೆ ಕುತ್ಕೊಂಡು ಊಟ ಮಾಡೋದು ಆಗೋ ಕೆಲ್ಸನೇ ಅಲ್ಲ. ಶ್ರೀಕರ್ ಮನ್ಸೆಲ್ಲ ಬೇರೆ ಕಡೆ ಇದೆ. ಈಗ ಗಾದೆ ಮಾತು ಹೇಳೋ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನ್ಗೆ. ಬಂದು ಕೂತ್ಕೋ. ನಿನ್ನ ಹಾಗೆ ನಾನು ಕೂಡ ಶ್ರೀಕರ್ ಮಾವನ್ ಮೇಲೆ ತುಂಬಾ ಆಸೆಗಳನ್ನ ಬೆಳೆಸ್ಕೊಂಡು ಕೊನೆಗೆ ಹೀಗೆ ಉಳ್ಕೊಂಡಿದ್ದೀನಿ. ನಿನ್ ಪರಿಸ್ಥಿತಿ ಫ್ಯೂಚರ್ ಅಲ್ಲಿ ಹೇಗಿರುತ್ತೋ ಏನೋ. ಅವನಿನ ಅಟ್ಯಾಕ್ ಮಾಡೋದಿಕ್ಕೆ ನಿಮ್ ಸಹಾಯ ಸಹಕಾರಗಳು ನನಗೆ ಹೆಚ್ಚಾಗೇ ಇರುತ್ತೆ ಅಂತ ನಾನು ಆಸೆ ಪಡ್ತಿದ್ರೆ, ನೀವೇನು ಒಂದ್ ಏಡಿ ಇನ್ನೊಂದ್ ಏಡಿ ಕಾಲ್ನ ಹಿಡಿದು ಹಿಂದೆ ಎಳ್ದ ಹಾಗೆ ಎಳಿತಿದ್ದೀರಾ? ಶ್ರೀಕರ್ ಅವರೇ, ಈ ಹುಡುಗಿ ಏನೋ ಮುದ್ದಿನ ಗಂಡನಿಗೆ ಹತ್ರ ಆಗೋಣ ಅಂತ ತುಂಬಾ ಕಷ್ಟಪಡ್ತಿದ್ದಾಳೆ. ಬಾಮೈದ ಏನೋ ಅವನಿಗೆ ಅಯಸ್ಕಾಂತದ ಹಾಗೆ ಅಂಟ್ಕೊಂಡಿದ್ದಾನೆ. ಈ ಇಬ್ಬರ ಹೆಂಡಿರ ಮುದ್ದಿನ ಗಂಡ ಸಿನಿಮಾ ಕ್ಲೈಮ್ಯಾಕ್ಸ್ ಹೇಗಿರುತ್ತೋ ಏನೋ. ಏನ್ರಿ ಇಷ್ಟು ಲೇಟ್ ಆಯ್ತು? ಆಫೀಸಲ್ಲಿ ಪೆಂಡಿಂಗ್ ವರ್ಕ್ ಇದ್ದಿದ್ದಕ್ಕೆ ಲೇಟ್ ಆಯ್ತು. ನಾನಿವತ್ತು ನಿಮ್ಗೋಸ್ಕರ ಸ್ಪೆಷಲ್ ಅಡುಗೆ ಮಾಡಿದ್ದೀನಿ. ಊಟ ಮಾಡೋಣ ಬನ್ನಿ. ನಿಮ್ ಜೊತೆ ಕೂತ್ಕೊಂಡು ತಿನ್ಬೇಕು ಅನ್ನೋ ಆಸೆ ಹಾಗೆ ಉಳ್ಕೊಂಡಿದೆ. ಏನಾಯ್ತು? ಅವನಿಯಲ್ಲಿ ರೂಮಲ್ಲಿದ್ದಾಳೆ ಅನ್ಸತ್ತೆ. ಇಂಥ ಒಳ್ಳೆ ಮೂಡಲ್ಲಿ ಅವಳನ್ನ ಯಾಕೆ ನೆನಪು ಮಾಡ್ತಿದ್ದೀರಾ? ನೀವ್ ಬನ್ನಿ. ಅವನಿನ ಊಟ ಕರೀಲಿಲ್ವಾ? ಹಾ, ಹೀಗಂತಿದ್ದೀನಿ ಅಂತ ಏನು ಅನ್ಕೋಬೇಡಿ. ನಿಮಗ್ ಹೆಂಡತಿ ಆಗ್ತಿರೋಳು ನಾನಾ ಅವಳ? ನನ್ ಮೇಲೆ ಇಂಟ್ರೆಸ್ಟ್ ಕಡಿಮೆ, ಅವಳ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ ಅಂತ ತುಂಬಾ ಗಾಸಿಪ್ಸ್ ಕೇಳಿಸ್ತಿದೆ. ಅದಲ್ಲ ನಿಹಾರಿಕಾ, ಎಲ್ಲರ ಜೊತೆಗೆ ಅವಳು ಇರಬೇಕು ತಾನೆ. ಅವಳೇನಾದ್ರೂ ಮಹಾರಾಣಿನಾ? ಪ್ರತಿದಿನ ಪ್ರತಿ ಹೊತ್ತು ಅವಳನ್ನ ಊಟ ಕರಿಬೇಕಾ? ಆದ್ರೂ ನಾವಿಲ್ಲಿ ಇಷ್ಟು ಜನ ಇದ್ರು ನಮ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು 4 ದಿನ ಇದ್ ಹೋಗೋಳ್ ಬಗ್ಗೆ ಯೋಚಿಸ್ತಿದ್ಯಲ್ಲ. ಹೋಗೋದು ಅಂದ್ರೆ ಮೇಲಕ್ಕ ಹೊರಗಡೆಗ? ಕ್ಲಾರಿಟಿ ಕೊಡು ವಸಂತ. ಬಾವಾ, ಸುಮ್ನೆ ಹಾಗೆ ತಮಾಷೆಗೆ ಬಾಮೈದ. ಇನ್ನೊಂದು ಸಲ ಇಂಥ ಮಾತಾಡಿದ್ರೆ ಸರಿ ಇರಲ್ಲ. ಆದ್ರೂ ಅವಳಿಗೆ ಹಸ್ವ ಆದ್ರೆ ಅವಳೇ ಬರ್ತಾಳೆ ಅಲ್ವಾ ಮಾವ? ಯಾಕೆ ಅನಾವಶ್ಯಕವಾಗಿ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ನಮ್ಮನೆಗೆ ತುಂಬಾ ಒಳ್ಳೇದನ್ನ ಮಾಡಿರೋ ವ್ಯಕ್ತಿ ಊಟಕ್ಕೆ ಬಂದಿಲ್ಲ ಅಂದ್ರೆ ಕಾರಣ ಏನು ಅಂತ ತಿಳ್ಕೊಳ್ಳೋ ಜವಾಬ್ದಾರಿ ನಮಗಿರುತ್ತೆ ಅಲ್ವಾ? ಅತಿಥಿಗಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋ ಅಗತ್ಯ ನಮಗಿಲ್ಲ. ಜವಾಬ್ದಾರಿ ಅಂತೆ ಜವಾಬ್ದಾರಿ. ನನಗೋಸ್ಕರ ಗೋಡೆ ಕಟ್ಬೇಡ, ಅದು ಬಿದ್ದು ಅದ್ರ ಕೆಳಗೆ ಸಿಕ್ಕಾಕೋತ್ಯಾ ನೀನು. ಡೋಂಟ್ ರಿಪೀಟ್ ಇಟ್. ಮೈಂಡ್ ಯೋರ್ ಬಿಸ್ನೆಸ್. ಟೈಮ್ ವೇಸ್ಟ್ ಮಾಡ್ದೇನೆ. ಬನ್ನಿ, ಇವತ್ತು ನಾವಿಬ್ರು ಪಕ್ಕ ಪಕ್ಕ ಕೂತ್ಕೊಂಡು ತಿನ್ನೋಣ. ಬನ್ನಿ. ಅವನಿನ ಕರ್ಕೊಂಡು ಬರ್ತೀನಿರೋ. ಶ್ರೀಕರ್,
ದೀಪ ನಮ್ದೇ ಅಂತ ಮುದ್ದಾಡಿದ್ರೆ ಮೂತಿ ಸುಡ್ದೇ ಇರತ್ತಾ ಅನ್ನೋ ಹಾಗಿದೆ ನಿಹಾರಿಕಾ ಪರಿಸ್ಥಿತಿ. ಅವನಿಗೆ ಗಲಾಟೆ ಯಾಕೆ ಬಿಡು, ನಾವು ಊಟ ಮಾಡೋಣ ಬಾ ನಿಹಾರಿಕಾ. ನೋಡಿದ್ಯಾ, ಬರ್ತಿದ್ದ ಹಾಗೆ ಅವನಿ ಬಗ್ಗೆ ಕೇಳ್ದ. ಶ್ರೀಕರ್ಗೇನೋ ಮೋಡಿ ಮಾಡಿದಾಳೆ, ಅದಕ್ಕೆ ಅವನಿ ಅವನಿ ಅಂತ ಜಪ ಮಾಡ್ತಿರ್ತಾನೆ. ಅವರಿಬ್ಬರ ಮಧ್ಯೆ ಇರೋ ಸಂಬಂಧ ಏನು? ಯಾಕೆ ಅವನಿಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾನೆ? ಅವನಿ, ಎಲ್ಲರೂ ಊಟಕ್ಕೆ ಕೂತಿದ್ದಾರೆ, ನೀನ್ ಯಾಕೆ ಹೋಗ್ಲಿಲ್ಲ? ಹಸ್ವಿಲ್ಲ. ಹಸ್ವಿಲ್ವಾ? ಇಲ್ಲ ಯಾರೂ ಕರೀಲಿಲ್ವಾ? ಅಮ್ಮ ಅಪ್ಪ ಹೊರಗಡೆ ಹೋಗಿರೋದಕ್ಕೆ ಅವ್ರು ಆಡಿದ್ದೇ ಆಟ ಆಗ್ತಿದೆ. ನಡಿ ಊಟ ಮಾಡೋಣ. ಪ್ರಶಾಂತವಾಗಿ ಊಟ ಮಾಡೋದಕ್ಕೂ ಬಿಡದೆ ಮಾತಲ್ಲೇ ಚುಚ್ತಾರೆ. ನಾನ್ ಬರಲ್ಲ, ನೀವ್ ಹೋಗಿ. ಅವ್ರ ಬಗ್ಗೆ ಯೋಚನೆ ಮಾಡಿ ನೀನ್ ಸುಮ್ಮನೆ ಆಗಲ್ಲ. ಹಸಿವನ್ನು ತಡ್ಕೊಳಕ್ಕಾಗಲ್ಲ. ಇನ್ನೇನೋ ನಡೆದಿದೆ. ಏನಾಯ್ತು ಹೇಳು? ಏನೂ ಇಲ್ಲ ರೀ. ಹಾಗಾದ್ರೆ ಬಾ. ಏನಾಯ್ತು? ಏನೂ ಆಗಿಲ್ಲ. ಎಲ್ಲಿ ಕೈ ತೋರ್ಸು. ಏನಾಯ್ತು? ಕೈಗೆ ಗಾಯ ಯಾವಾಗಾಯ್ತು? ಜಾತ್ರೆಯಲ್ಲಿ ಅತ್ತೆನ್ ಗೆಲ್ಸೋದಕ್ಕೋಸ್ಕರ ಹಗ್ಗನ್ ಜೋರಾಗಿ ಎಳ್ದಾಗ ಆಗಿತ್ತು. ಹಸ್ವಿಲ್ಲ ಅಂತ ಸುಳ್ಳು ಹೇಳೋದಕ್ಕೆ ಕಾರಣ ಇದೆ ಅಂತಾಯ್ತು. ಈ ವಿಷಯನ ಮನೆಯವ್ರ ಹತ್ರ ಹೇಳಿಲ್ಲ ಅಂದ್ರೂ ಕನಿಷ್ಠ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ? ಈಗಲೇ ಬರ್ತೀನಿರು. ಬಾಮಾಯ್ದ ಹೋಗಿ ತುಂಬಾ ಹೊತ್ತಾಯ್ತು. ಒಳಗಡೆ ಏನ್ ಮಾಡ್ತಿದ್ದಾನೋ ಏನೋ. ಪ್ರೈವಸಿ ಸಿಕ್ಕಿದೆ ಅಲ್ವಾ? ಮಾತುಕತೆ ಆದ್ಮೇಲೆ ಏನ್ ನಡೆಯುತ್ತೋ ಅಲ್ಲಿಗೆ ನಿಲ್ಸಿ. ನೀವು ನನಗ್ ಒಳ್ಳೇದ್ ಬಯಸೋರ ಶತ್ರುಗಳ? ಅವನಿ ಮಾಡೋ ಕೆಲ್ಸದ್ಕಿಂತ ನಿಮ್ ಮಾತುಗಳೇ ಜಾಸ್ತಿ ನೋವನ್ ಕೊಡ್ತಿದೆ ನಂಗೆ. ವಾಸ್ತವಗಳು ನೋವು ಕೊಡುತ್ತೆ ನಿಹಾರಿಕಾ. ಅವನಿ ಶ್ರೀಕರ್ಗೆ ಹತ್ರ ಆಗ್ತಾ ಇರೋದಕ್ಕೆ ನಿಹಾರಿಕಾಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಕೂತ್ಕೋ ಕೂತ್ಕೋ. ಅಯ್ಯೋ, ನೀವ್ ಮೇಲ್ ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡು. ಕೈ ಇಳ್ಕೊಡು. ನಿನ್ ಮನ್ಸಿಗಾಗಿರೋ ಗಾಯನ ವಾಸಿ ಮಾಡೋದಕ್ಕೆ ನನಗಿನ್ನೂ ಸ್ವಲ್ಪ ಸಮಯ ಬೇಕಾಗತ್ತೆ. ಶರೀರಕ್ಕಾಗಿರೋ ಗಾಯದ ಬಗ್ಗೆ ಕೂಡ ನನ್ನ ಹತ್ರ ಹೇಳ್ದೇನೆ ಮೌನವಾಗಿದ್ರೆ ಹೇಗೆ? ಅತ್ತೆ ಮರ್ಯಾದಿನ ಅಲ್ಲಿ ಆಟದಲ್ಲಿ ಗೆಲ್ಲಿಸ್ದೆ. ಈ ಕುಟುಂಬದ ಮೇಲೆ ನಿನಗೆಷ್ಟು ಪ್ರೀತಿ ಇದೆಯೋ ಈ ಗಾಯದಿಂದ ನಿರೂಪಿಸಿದ್ಯಾ. ನೀ ನನ್ನ ಹೆಂಡತಿ ಆಗಿರೋದಕ್ಕೆ ಐ ಆಮ್ ಸೋ ಲಕ್ಕಿ.
ನಿನ್ನ ಊಟ ಕರೀಲಿಲ್ಲ ಅಲ್ವಾ? ಅವ್ರನ್ನಲ್ಲಿ ನೋಡ್ಕೊಳ್ಳೋಣ ಬಾ. ಅಲ್ಲಿ ನೋಡಿ ಬರ್ತಿದ್ದಾರೆ. ಹೆಂಡತಿ ಆಗೋಳೇನೋ ಇಲ್ಲಿ, ಅತಿಥಿ ಜೊತೆ ಶ್ರೀಕರ್ ಅಲ್ಲಿ. ನನಗೆ ತುಂಬಾ ನೋವಾಗ್ತಿದೆ. ನಿಹಾರಿಕಾಗಂತೂ ಸತ್ತೋಗ್ಬೇಕು ಅನ್ನಿಸ್ತಿದ್ಯೇನೋ. ಸತ್ತೋಗ್ಬೇಕು ಅಂತ ಅನ್ಸ್ತಾ ಇಲ್ಲ, ಸಾಯಿಸ್ಬೇಕು ಅನ್ಸ್ತಿರುತ್ತೆ.